ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಕಾಸಶೀಲ್ ಇನ್ಸಾನ್ ಪಾರ್ಟಿಯ ರಾಷ್ಟ್ರೀಯ ಸಂಸ್ಥಾಪಕ ಹಾಗೂ ಬಿಹಾರದ ಮಾಜಿ ಸಚಿವ ಮುಕೇಶ್ ಸಾಹ್ನಿ ಅವರ ಅಕ್ರಮ ಬಂಧನ ಮತ್ತು ಉತ್ತರ ಪ್ರದೇಶದಲ್ಲಿ ನಡೆದ ಕಮಲೇಶ್ ಬಿಂಡ್ ಅವರ ಎನ್ಕೌಂಟರ್ ಅನ್ನು ವಿಐಪಿ ಕರ್ನಾಟಕ ಘಟಕ ತೀವ್ರವಾಗಿ ಖಂಡಿಸಿದೆ. ಬೆಂಗಳೂರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿಐಪಿ ರಾಜ್ಯಾಧ್ಯಕ್ಷ ಮೋಹನ್ ಕುಮಾರ್ ಬಿಕೆ, ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಉತ್ತರ ಪ್ರದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗ್ತಾ ಇದ್ದು ಗೂಂಡಾ ರಾಜ್ ನಡೀತಾ ಇದೆ ಅಂತ ಆರೋಪಿಸಿದ ಅವರು, ನಮ್ಮ ರಾಷ್ಟ್ರೀಯ ನಾಯಕರನ್ನ ನಡು ರಸ್ತೆಯಲ್ಲೇ ಅಕ್ರಮವಾಗಿ ಅರೆಸ್ಟ್ ಮಾಡಲಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮುಂದುವರೆದು ಮಾತನಾಡಿದ ಅವರು, ಕಮಲೇಶ್ ಬಿಂಡ್ ಅವರನ್ನ ನಕಲಿ ಎನ್ಕೌಂಟರ್ ಮಾಡಿದ್ದಲ್ಲದೆ ಕನಿಷ್ಠ ಪಕ್ಷ ಅವರ ಮೃತದೇಹವನ್ನು ನೋಡೋದಕ್ಕೂ ಕೂಡ ಕುಟುಂಬದವರಿಗೆ ಪೊಲೀಸರು ಅವಕಾಶ ನೀಡಿಲ್ಲ. ಯಾರಾದರೂ ತಪ್ಪು ಮಾಡಿದರೆ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಶಿಕ್ಷೆ ಕೊಡಿಸಬೇಕೇ ಹೊರತು ಈ ರೀತಿ ಕೋರ್ಟ್ ಬಾಗಿಲು ಮುಚ್ಚಿ ಪೊಲೀಸರ ಮೂಲಕವೇ ಗುಂಡಿಕ್ಕಿ ಕೊಲ್ಲುವ ಸರ್ವಾಧಿಕಾರ ಧೋರಣೆ ಸರಿಯಲ್ಲ ಅಂದ್ರು. ದೇಶದಲ್ಲಿ ಸಾಮಾನ್ಯ ನಾಗರಿಕರು ಬಿಜೆಪಿಯನ್ನು ಪ್ರಶ್ನಿಸಿದ್ರೆ ಇಂತಹ ಬೆದರಿಕೆ ಒಡ್ಡಲಾಗ್ತಾ ಇದ್ದು ಉತ್ತರ ಪ್ರದೇಶದ ಈ ನ್ಯಾಯಾಂಗ ವ್ಯವಸ್ಥೆಯ ವೈಫಲ್ಯ ಹಾಗೂ ಗೂಂಡಾಗಿರಿಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೇ ನೇರ ಹೊಣೆ ಅಂತ ಮೋಹನ್ ಕುಮಾರ್ ಬಿಕೆ ಗಂಭೀರವಾಗಿ ಆರೋಪ ಮಾಡಿದರು. ಬಿಹಾರಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆ. ಇವತ್ತು ಕಮಲೇಶ್ ಬಿಂದ್ ಅನ್ನೋರನ್ನ, ಒಬ್ಬ ಅಮಾಯಕನ್ನ, ನಮ್ಮ ಸಮಾಜದ ಕಾರ್ಯಕರ್ತನ್ನ ಎನ್ಕೌಂಟರ್ ಮಾಡಿದ್ದೀರಿ. ಅದು ನಿಮ್ಮ ಸುಭದ್ರಿನಲ್ಲಿ ಇಟ್ಕೊಂಡು 2 ದಿವಸ ಅವ್ರನ್ನ ದಸ್ತಗಿರಿ ಮಾಡಿ ನೀವತ್ತೇನು ಎನ್ಕೌಂಟ್ರ್ ಮಾಡಿದ್ದೀರಿ, ಇದು ಸರಿಯಲ್ಲ. ಈ ಒಂದು ವಿಚಾರವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಮುಕೇಶ್ ಸೈನಿಯವರು ಆ ಒಂದು ಫ್ಯಾಮ್ಲಿಗೆ ಸಾಂತ್ವನ ಹೇಳಲಿಕ್ಕೆ ಏನಲ್ಲಿಗೆ ಅವ್ರ ಮನೆಗೆ ಭೇಟಿ ನೀಡೋ ಸಂದರ್ಭದಲ್ಲಿ ಅಲ್ಲಿನ SP ಮುಖಾಂತರವಾಗಿ ಪೊಲೀಸ್ನವ್ರು ಬಂದು ಅವ್ರನ್ನ ಅರೆಸ್ಟ್ ಮಾಡಿ 5-6 ಗಂಟೆಗಳ ಕಾಲ ಅವ್ರನ್ನ ಒಂದು ಕೊಠಡಿನಲ್ಲಿ ಇಟ್ಕೊಂಡು, ಮತ್ತು ನೀವು ಸಾಯಂಕಾಲ ತೊಗೊಂಡೋಗಿ 100 ಕಿಲೋಮೀಟರ್ ದೂರದಲ್ಲಿ ಬಿಟ್ಟು ಬಂದಿದ್ದೀರಿ. ಇದ್ರ ಹುನ್ನಾರ ಏನು? ಇದನ್ನು ನಾವು ದೇಶಾದ್ಯಂತ ಖಂಡಿಸ್ತೀವಿ. ನಾವು ಇಲ್ಲಿ 23 ಕೋಟಿ ಜನ ಇದ್ದೀವಿ. ಮೋದಿಜಿ 23 ಕೋಟಿ ಜನ ನಾವು ನಿಮ್ಮ ವಿರುದ್ಧ ತಿರುಗಿ ಬಿದ್ದರೆ ಏನಾಗುತ್ತೆ ಅಂತ ನಿಮಗೂ ಅರ್ಥ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸುಮಾರು ನಮ್ಮ ಸಮಾಜದ ಧ್ವನಿನ ಅಣಗಿಸ್ಲಿಕ್ಕೆ ನೀವು ಸುಮಾರು ಕಾರ್ಯತಂತ್ರಗಳನ್ನ ನೀವು ರೂಪಿಸಿ ಅದರಲ್ಲಿ ಯಶಸ್ಸಾಗಿದ್ದೀರಿ ಅಂದ್ಕೊಂಡಿದ್ದೀರಿ. ಇದೆಲ್ಲ ನಿಮಗೆ ಒಂದೊಂದೇ ಪಾಠ. ಈಗ ನಾವು ಬಿಹಾರಲ್ಲಿ 4 ಸೀಟ್ ಗೆದ್ದಿದ್ವಿ ವಿಐಪಿಯಿಂದ. 4 ಜನನ ನೀವು ಪರ್ಚೇಸ್ ಮಾಡಿದ್ರಿ. ಎಲ್ಲ ರಾಜ್ಯದಲ್ಲೂ ಯಾವುದೇ ಒಂದು ಸರ್ಕಾರ ನೀವು ಹಿಡಿಬೇಕು ಅಂತ ಹೇಳಿದ್ರೆ ಯಾರನ್ನೇ ಆಗಲಿ ನೀವು ಪರ್ಚೇಸ್ ಮಾಡ್ತೀರಿ.